ಮಿನಿಸ್ಟರ್ಗೆ ಹೇಳ್ತಾರೆ ಬಿಜೆಪಿ ಅವರು ಕಾಮನ್ ಸೆನ್ಸ್ ಕಳ್ಕೊಂಡಿದ್ದಾರೆ. ಯಾಕಂದ್ರೆ ಡಿಬಿಟಿ ಅಮೌಂಟ್ ಅದು ಡಿಬಿಟಿ ಡೈರೆಕ್ಟ್ ಆಗಿ ಅಕೌಂಟ್ಗೆ ಬರಬೇಕು, ಎಲ್ಲಿ ಪಂಪ್ ಮಾಡೋಕ್ಕಾಗುತ್ತೆ ಅಂತ. ಡಿಬಿಟಿ ಇಂದನೇ ಕಟ್ ಮಾಡಿರೋದು. ಡಿಬಿಟಿ ಒತ್ತೋರು ಯಾರು? ಮನುಷ್ಯನೇ, ಇಲಾಖೆನೇ ಒತ್ತೋದು, ಮಂತ್ರಿನೇ ಒತ್ತಬೇಕು. ಇಡೀ ರಾಜ್ಯಕ್ಕೆ ಒಂದೇ ಸರಿ ಹೋಗೋ ದೃಷ್ಟಿಯಿಂದ ಅದೊಂದು ಕಾರ್ಯಕ್ರಮ ಮಾಡ್ತಾರೆ. ಮಂತ್ರಿನೋ ಮುಖ್ಯಮಂತ್ರಿನೋ ಕರೆದು ಆ ಡಿಬಿಟಿ ಒತ್ತೋದು. ಏನು ಇವಾಗ ಹೊಸ್ದಾಗೇನು ಡಿಬಿಟಿ ಇಲ್ಲ, ನಾವಿದ್ದಾಗೆ ಡಿಬಿಟಿ ಮಾಡಿದಿರಿ. ಪರಿಹಾರ ಕೊಡಬೇಕಾದ್ರೆ ಡಿಬಿಟಿ ಮುಖಾಂತರನೇ ಕೊಡ್ತಾಯಿದ್ರಿ, ಟ್ರಾನ್ಸ್ಪರೆಂಟಾಗಲಿ ಅಂತ. ಅದು ಎಲ್ಲ ಸುಳ್ಳು, ಅದೆಲ್ಲ ಸುಳ್ಳು, ಮೋಸ. ಇದು 5,000 ಕೋಟಿ ಪಾಪರಾಗಿದೆ. ಸರ್ಕಾರದ ಹತ್ರ ದುಡ್ಡಿರಲಿಲ್ಲ, ಆ ದುಡ್ಡಿಲ್ಲದೆ ಇದಕ್ಕೋಸ್ಕರ ಯಾಮಾರಿಸಿದ್ದಾರೆ ಅಷ್ಟೇ. ಬಡವರು ಕೇಳಿದ್ರೆ ಬಡವ್ರು ಯಾರು ಕ್ವಶನ್ ಮಾಡಲ್ಲ. ಅದಕ್ಕೆ ಅದರಲ್ಲಿ ಕಟ್ಟು ಹೊಡೆದಿದ್ದಾರೆ. ಹೊಡಿಬೇಕಾಯ್ತು, ಈ ಮಂತ್ರಿಗಳ ಸಂಬಳದಲ್ಲಿ ಹೊಡಿಬೇಕಾಯಿತು. ಅದು ಬಿಟ್ಟುಬಿಟ್ಟು ಬಡವ್ರಿಗೆ ಸೇರಬೇಕಾಯ್ತು ಹಣದಲ್ಲಿ ಮೋಸ ಮಾಡಿದ್ರಲ್ಲ. ಇದು ರಾಜ್ಯದ ಬಡವರಿಗೆ ಮಾಡಿದಂಥ ಮೋಸ, ಶಾಪ. ನಿಮಗೆ ಆ ಶಾಪ ತಟ್ಟುತ್ತೆ, ಕಾಂಗ್ರೆಸ್ ಸರ್ವನಾಶ ಆಗೋತದೆ. ಮಿನಿಸ್ಟರ್ಗೆ ಹೇಳ್ತಾರೆ ಬಿಜೆಪಿ ಅವರು ಕಾಮನ್ ಸೆನ್ಸ್ ಕಳ್ಕೊಂಡಿದ್ದಾರೆ. ಯಾಕಂದ್ರೆ ಡಿಬಿಟಿ ಅಮೌಂಟ್ ಅದು ಡಿಬಿಟಿ ಡೈರೆಕ್ಟ್ ಆಗಿ ಅಕೌಂಟ್ಗೆ ಬರಬೇಕು, ಎಲ್ಲಿ ಪಂಪ್ ಮಾಡೋಕ್ಕಾಗುತ್ತೆ ಅಂತ. ಡಿಬಿಟಿ ಇಂದನೇ ಕಟ್ ಮಾಡಿರೋದು. ಡಿಬಿಟಿ ಒತ್ತೋರು ಯಾರು? ಮನುಷ್ಯನೇ, ಇಲಾಖೆನೇ ಒತ್ತೋದು, ಮಂತ್ರಿನೇ ಒತ್ತಬೇಕು. ಇಡೀ ರಾಜ್ಯಕ್ಕೆ ಒಂದೇ ಸರಿ ಹೋಗೋ ದೃಷ್ಟಿಯಿಂದ ಅದೊಂದು ಕಾರ್ಯಕ್ರಮ ಮಾಡ್ತಾರೆ. ಮಂತ್ರಿನೋ ಮುಖ್ಯಮಂತ್ರಿನೋ ಕರೆದು ಆ ಡಿಬಿಟಿ ಒತ್ತೋದು. ಏನು ಇವಾಗ ಹೊಸ್ದಾಗೇನು ಡಿಬಿಟಿ ಇಲ್ಲ, ನಾವಿದ್ದಾಗೆ ಡಿಬಿಟಿ ಮಾಡಿದಿರಿ. ಪರಿಹಾರ ಕೊಡಬೇಕಾದ್ರೆ ಡಿಬಿಟಿ ಮುಖಾಂತರನೇ ಕೊಡ್ತಾಯಿದ್ರಿ, ಟ್ರಾನ್ಸ್ಪರೆಂಟಾಗಲಿ ಅಂತ. ಅದು ಎಲ್ಲ ಸುಳ್ಳು, ಅದೆಲ್ಲ ಸುಳ್ಳು, ಮೋಸ. ಇದು 5,000 ಕೋಟಿ ಪಾಪರಾಗಿದೆ. ಸರ್ಕಾರದ ಹತ್ರ ದುಡ್ಡಿರಲಿಲ್ಲ, ಆ ದುಡ್ಡಿಲ್ಲದೆ ಇದಕ್ಕೋಸ್ಕರ ಯಾಮಾರಿಸಿದ್ದಾರೆ ಅಷ್ಟೇ. ಬಡವರು ಕೇಳಿದ್ರೆ ಬಡವ್ರು ಯಾರು ಕ್ವಶನ್ ಮಾಡಲ್ಲ. ಅದಕ್ಕೆ ಅದರಲ್ಲಿ ಕಟ್ಟು ಹೊಡೆದಿದ್ದಾರೆ. ಹೊಡಿಬೇಕಾಯ್ತು, ಈ ಮಂತ್ರಿಗಳ ಸಂಬಳದಲ್ಲಿ ಹೊಡಿಬೇಕಾಯಿತು. ಅದು ಬಿಟ್ಟುಬಿಟ್ಟು ಬಡವ್ರಿಗೆ ಸೇರಬೇಕಾಯ್ತು ಹಣದಲ್ಲಿ ಮೋಸ ಮಾಡಿದ್ರಲ್ಲ. ಇದು ರಾಜ್ಯದ ಬಡವರಿಗೆ ಮಾಡಿದಂಥ ಮೋಸ, ಶಾಪ. ನಿಮಗೆ ಆ ಶಾಪ ತಟ್ಟುತ್ತೆ, ಕಾಂಗ್ರೆಸ್ ಸರ್ವನಾಶ ಆಗೋತದೆ. ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ, ಯಾವ ಖಜಾನೆ ಖಾಲಿ ಆಗಿದೆ, ವಿಜೇಂದ್ರ ಅವರು ಬಂದು ಸದನದಲ್ಲಿ ಮಾತಾಡಲಿ, ಎಲ್ಲೋ ಕುತ್ಕೊಂಡು ಅಡುಕೊಂಡು ಮಾತಾಡೋದಂಥದ್ದಲ್ಲ ಅಂತೇಳಿ ಮತ್ತು 5,000 ಕೋಟಿ ಎಲ್ಲೋಯ್ತು? ಈಗ ಖಾಲಿ ಆಗಿಲ್ಲ ಅಂದರೆ 5,000 ಕೋಟಿ ಯಾಕೆ ಹೋಯ್ತು? ಅವನು ಲೈಬ್ರರಿಯನ್ನು ಆತ್ಮಹತ್ಯೆ ಮಾಡ್ಕೊಂಡಲ್ಲ, ನನಗೆ 6 ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ಅಂತ. ಯಾಕೆ ಮಾಡ್ಕೊಂಡ? ಒಬ್ಬ ಗ್ರಾಮ ಪಂಚಾಯಿತಿ ಕಾರ್ಮಿಕ, ಅವನು 2 ವರ್ಷದಿಂದ ಸಂಬಳ ಕೊಟ್ಟಿಲ್ಲ, ಯಾಕೆ ಮಾಡ್ಕೊಂಡ? ಈಗ ಸಾರಿಗೆ ಇಲಾಖೆಯವರು 4 ಬಾರಿ ಸ್ಟ್ರೈಕ್ ಮಾಡವ್ರೆ. 4,400-500 ಕೋಟಿ ಕೊಡಬೇಕು ಅಂತ. ಅವ್ರು ಯಾಕೆ ಮಾಡ್ತಾ ಇದ್ದಾರೆ? ಈಗ 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲ. ಖಜಾನೆ ತುಂಬಿದರೆ ಪ್ರತಿ ತಿಂಗಳು ಪಟ್ ಅಂತ ಹೇಳೋದಲ್ಲ. ರಾಹುಲ್ ಗಾಂಧಿ ಬಂದು ಕಟ್ ಪ್ರತಿ ತಿಂಗಳು ನಿಮ್ಮ ಮನೆ ಬಾಳಿಗೆ ಅದ್ಯಾರೋ ಮಾದೇವಪ್ಪ, ಕಾಕಾ ಪಾಟೀಲ್ ಎಲ್ಲ ಆಗೋಯ್ತು. ಕಾಕಾನೂ ಇಲ್ಲ, ಈಗ ಯಾರೂ ಇಲ್ಲ, ಕಾಕಾನೂ ಇಲ್ಲ, ಡ್ಯಾಡಿನೂ ಇಲ್ಲ, ಮಮ್ಮಿನೂ ಇಲ್ಲ. ಆ ಸ್ಥಿತಿಗೆ ಬಂದಿದೆ ಇವತ್ತು. ಅದರಿಂದ ಈ ಸರ್ಕಾರ ಪಾಪರಾಗೌಟಿದೆ. ಹಣ ಇಲ್ಲ, ಯಾವುದೇ ಯೋಜನೆ ಆಗ್ತಾ ಇಲ್ಲ. ಇಡೀ ರಸ್ತೆಗಳೆಲ್ಲ ಆಳ ಬಿದ್ದು, ಗುಂಡಿ ಬಿದ್ದು 100 ಜನ ಸಾಯ್ತಾ ಇದ್ದಾರೆ. ಆದರೂ ಈ ಸರ್ಕಾರಕ್ಕೆ ಅದೇನು ಮುಟ್ಟೇ ಇಲ್ಲ. ದುಡ್ಡು ಲೂಟಿ. ಇನ್ಸ್ಪೆಕ್ಟರ್ ಟ್ರಾನ್ಸ್ಫರು ಲೂಟಿ, ತಹಸೀಲ್ದಾರರು ಲೂಟಿ, ಎಲ್ಲದರಲ್ಲೂ ಲೂಟಿ ಮಾಡ್ಕೊಂಡಿದ್ದಾರೆ. ಓಕೆ.